ಈಗಾಗಲೇ ಬಿಜೆಪಿ ನಾಯಕರು ಬೇರೆ ಬೇರೆ ವಿಚಾರಗಳಿಗೆ ಮಾತಾಡಿದ್ದಾರೆ. ಈಗ ಬಿಜೆಪಿಯ ಉಪನಾಯಕ ಅರವಿಂದ್ ಬೆಲ್ಲದ್ ಅವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. SC/ST ಹಾಸ್ಟೆಲ್ಗಳಿಗೆ ಸಂಬಂಧಿಸಿದಂತೆ ಮಾತನಾಡಿರುವಂಥ ವಿಚಾರ ಇದು. SC ಹಾಸ್ಟೆಲ್ಗಳಲ್ಲಿ ಎಡಪಂಥೀಯ ಚಿಂತನೆ ಬೆಳೆಯಲು ಕಾರಣವಾಗಿದೆ. SC/ST ಎಂಬ ಪ್ರತ್ಯೇಕ ಹಾಸ್ಟೆಲ್ ಬೇಡ, ಎಲ್ಲ ಜಾತಿ ವಿದ್ಯಾರ್ಥಿಗಳು ಇರುವಂಥ ಹಾಸ್ಟೆಲ್ಗಳನ್ನು ಮಾಡಬೇಕು. ಈ ಮೂಲಕ ಎಲ್ಲರೂ ಸಾಮರಸ್ಯದಿಂದ ಬದುಕುವುದನ್ನು ಕಲಿಬೇಕು ಅನ್ನುವಂಥ ಮಾತನ್ನು ಬಿಜೆಪಿ ವಿಧಾನಸಭೆ ವಿಪಕ್ಷ ಉಪನಾಯಕ ಬೆಲ್ಲದ್ ಹೇಳ್ತಾ ಇರುವಂಥದ್ದು. ಧಾರವಾಡದಲ್ಲಿ ದೀನ್ ದಯಾಳ್ ಸೌಹಾರ್ದ ಹಾಸ್ಟೆಲ್ ಉದ್ಘಾಟಿಸಿ ಮಾತನಾಡಿರುವಂಥ ಅವರು, ದೇಶದಲ್ಲಿ ಮೊದಲು ಇದ್ದಂಥ ಜಾತಿ ಪದ್ಧತಿ ಈಗ ಕಡಿಮೆ ಆಗಿದೆ. ಆಗ ಊರಿನಲ್ಲಿ ಒಂದೊಂದು ಜಾತಿಗೆ ಒಂದೊಂದು ಕೇರಿ ಇತ್ತು. ಈಗ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕ ಬಂದ ನಂತರ ಕೂಡ ಹಾಸ್ಟೆಲ್ಗಳು ಹಾಗೇ ಆದವು. ಇದನ್ನು ಯಾವ ಪುಣ್ಯಾತ್ಮ ಮಾಡಿದಾನೋ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಉದ್ಘಾಟನೆ ಆಗುತ್ತಿರುವಂಥ ದೀನ್ ದಯಾಳ ಹಾಸ್ಟೆಲು ಉಳಿದ ಹಾಸ್ಟೆಲ್ಗಳಂತ ಅಲ್ಲ. ಇವತ್ತು ನಮ್ಮ ದೇಶದಲ್ಲಿ ನಮಗೆಲ್ಲರಿಗೂ ಗೊತ್ತೈತೆ, ಮೊದಲು ಇದ್ದಂಥ ಜಾತಿ ಪದ್ಧತಿ ಮತ್ತು ಈಗಿದ್ದಂಥ ಜಾತಿ ಪದ್ಧತಿ, ಈಗ ಸಾಕಷ್ಟು ಜಾತಿ ಪದ್ಧತಿ ಕಡಿಮೆ ಆಗೈತೆ. ಆದರೆ ಮೊದಲು ಕೂಡ ನಮ್ಮ ಊರಲ್ಲಿ ಒಂದು ಕಡೆ ಹರಿಜನ್ ಕೆರೆ, ಒಂದು ಕಡೆ ಮುಸ್ಲಿಂ ಕೆರೆ, ಇನ್ನೊಂದು ಕಡೆ ಉಳಿದ ಮೇಲ್ವರ್ಗದ ಜನರ ಕೆರೆ, ಈ ಟೈಪು ನಮ್ಮ ಊರುಗಳು ನಮ್ಮ ಹಳ್ಳಿಗಳು ಇದ್ದಂಥ ನಮ್ಮ ಪರಿಸ್ಥಿತಿ. ಅದಾದ ನಂತರ ಸ್ವಾತಂತ್ರ್ಯ ಬಂದ ನಂತರ ಈ ಹಾಸ್ಟೆಲ್ಗಳು ನಿರ್ಮಾಣ ಆಗಿದ್ದು ಕೂಡ ಯಾವ ಶಾಣೆ ಇದ್ದೋ ಅದನ್ನು ಮಾಡಿದ್ನೋ ಗೊತ್ತಿಲ್ಲ. ಅವು ಹಾಸ್ಟೆಲ್ಗಳು ಕೂಡ ಅದೇ ರೀತಿನ ಅದು SC ಹಾಸ್ಟೆಲ್ಲು, ST ಹಾಸ್ಟೆಲ್ಲು, OBC ಹಾಸ್ಟೆಲ್ಲು, ಮೈನಾರಿಟಿ ಹಾಸ್ಟೆಲ್ಲು, ಈ ರೀತಿ ಬೇರೆ ಬೇರೆ ಸಮಾಜಗಳಿಗೆ ಬೇರೆ ಬೇರೆ ಹಾಸ್ಟೆಲ್ಗಳು. ಇದ ಹಾಸ್ಟೆಲ್ಲಿಗೆ ನಮಗೆ ಪಕ್ಕದಲ್ಲಿ ಒಂದು SC ಹಾಸ್ಟೆಲ್ ಐತಿ, ಇನ್ನೊಂದು ST ಹಾಸ್ಟೆಲ್ ಐತಿ. ಈ SC ಹಾಸ್ಟೆಲ್ದಲ್ಲಿ ಕೇವಲ SC ಹುಡುಗರು ಮಾತ್ರ ಅದಾರ. ST ಹಾಸ್ಟೆಲ್ದಲ್ಲಿ ಕೇವಲ ST ಹುಡುಗರು ಮಾತ್ರ ಅದಾರ. ಮೈನಾರಿಟಿ ಹಾಸ್ಟೆಲ್ದಲ್ಲಿ ಕೇವಲ ಮುಸ್ಲಿಂ ಸಮಾಜದ ಹುಡುಗರು ಮಾತ್ರ ಅಲ್ಲೇ ಇರ್ತಾರೆ. ಇದು ನಮ್ಮ ಪೂರ್ವಾಂತ ಮೊದಲಿಂದನೂ ಕೂಡ ಯಾವ ರೀತಿ ನಮ್ಮ ಊರಲ್ಲಿ ಬೇರೆ ಬೇರೆ ಜಾತಿಗಳಿಗೆ ಒಂದು ಬೇರೆ ಬೇರೆ ಕೆರೆಗಳನ್ನು ಮಾಡ್ತಿದ್ರು, ಅದೇ ರೀತಿ ಇವತ್ತು ನಮ್ಮ ಸಮಾಜದಲ್ಲಿ ಕೂಡ ಬೇರೆ ಬೇರೆ